ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಒಂದು ಸಿಂಪಲ್ ಆಗಿ ಅಷ್ಟ ರುಚಿಯಾದಂಥ ಒಂದು ಚಟ್ನಿ ಪುಡಿ ರೆಸಿಪಿನ ತೋರಿಸ್ಲಿಕ್ತೀನಿ. ಈ ಚಟ್ನಿ ಪುಡಿ ಏನಿದೆ ಮಾಡಲಿಕ್ಕೆ ಎಷ್ಟು ಸರಳ ಅದ, ತಿನ್ಲಿಕ್ಕೂ ಅಷ್ಟು ರುಚಿ ಇರ್ತದೆ ಮತ್ತು ಮನೆಯಾಗಿದ್ದ ಸಾಮಾನಿಂದ ಅಗದಿ ಆರಾಮ್ ಮಾಡ್ಕೋಬೋದು. ಹಿಂಗೆ ನಾವು ಏನಾದ ದೋಸೆ ಮಾಡಿದಾಗ ಅದ್ರ ಮೇಲೆ ಸತಕ್ಕೆ ಈ ಚಟ್ನಿ ಪುಡಿ ತುಪ್ಪ ಹಾಕ್ಕೋಬೋದು. ಮತ್ತು ಚಪಾತಿ ಜೊತೆನೂ ಬಿಸಿ ಬಿಸಿ ಚಪಾತಿ ಮೇಲೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಈಗೇನಾರ ಮಕ್ಕಳು ಹಾಸ್ಟೆಲ್ ಒಳಗೆ ಪಿ ಜಿ ಒಳಗಿದ್ದಾಗ ಇದನ್ನು ಆರಾಮ್ ಮಾಡಿ ಕಟ್ಬೋದು. ಮತ್ತು ಬ್ಯಾಚುಲರ್ಸ್ ಸತ್ಯಕ್ಕೆ ಇದನ್ನು ಅಗದಿ ಈಜಿಯಾಗಿ ಮಾಡ್ಕೋಬೋದು ನೋಡಿರಿ ಈ ಚಟ್ನಿ ಪುಡಿ. ಮತ್ತು ಭಕ್ರಿ ಜೊತೆ ಏನದ ಮೊಸರು ಚಟ್ನಿ ಪುಡಿ ಹಾಕ್ಕೊಂಡು ನಾವು ತಿನ್ಬೋದು. ಅಷ್ಟೊಂದು ಟೇಸ್ಟ್ ಇರ್ತದೆ ಇದು ಚಟ್ನಿ ಪುಡಿ. ಹಂಗಾರೆ ಇದನ್ನು ಹೆಂಗೆ ಮಾಡೋದಂತ ಈಗ ನೋಡ್ಕೊಂಬರೋಣಂತ. ಇಲ್ಲಾನು ಪುಟಾಣಿ ಇದು ಚಟ್ನಿ ಪುಡಿ ತೋರಿಸ್ತೀನಿ. ಇದು ತೊಗೊಂಡ ಸಾಮಾನು ಏನಂದ್ರೆ ನಾನು ಇಲ್ಲಿ ಒಂದು ಬಟ್ಲ ಪುಟಾಣಿ ತೊಗೊಂಡಿನಿ, ಒಂದು ಅರ್ಧ ಹೋಳಿನಿಂದ ಒಣ ಕೊಬ್ಬರಿ ತೊಗೊಂಡಿನಿ. ಈಗ ಮೊದಲಿಗೆ ಏನದ ಇದನ್ನು ಒಣ ಕೊಬ್ಬರಿ ಹೆರ್ಕೊಳ್ಳೋಣಂತ. ಇಲ್ಲಿ ಗ್ಯಾಸ್ ಹೊತ್ತಿಸಿ ಬಾಣಲೆ ಇಟ್ಕೊಂಡಿನಿ. ಈಗ ಇದಕ್ಕೆ ಎಣ್ಣೆ ಹಾಕೋಣ. 1 ರಿಂದ 2 ಚಮಚದಷ್ಟು ಇಲ್ಲೇ ಎಣ್ಣೆ ಹಾಕೊಳಕತ್ತೇನೆ ನಾನು. ಇದಕ್ಕೇನದೆ 1/4 ಚಮಚದಷ್ಟು ಅಂದರೆ 10 ರಿಂದ 15 ಕಾಳಿನಷ್ಟು ಮೆಂತೆ ಕಾಳು ತೊಗೊಂಡಿನಿ. ಭಾಳ ಹಾಕೊಂಡ್ರೆ ಕಹಿ ಆಗ್ತದೆ. ಇಷ್ಟು ಕರೆಕ್ಟ್ ಆಗ್ತದೆ ಒಂದು ಬಟ್ಲ ಪುಟಾಣಿಗೆ. ಇದನ್ನೇನದ ಇದಕ್ಕೆ ಹಾಕೋಣ ಎಣ್ಣೆಗೆ. ಇದು ನೋಡಿರಿ ಕರಣಿ ಹಿಂಗೆ ತೊಗೊಂಡಿನಿ ನಾನು. ಒಂದು ದೊಡ್ಡ ಕರಣಿಯಷ್ಟು ಹಿಂಗೆ ತೊಗೊಂಡಿನಿ. ಈ ಕರಣಿ ಹಿಂಗು ಭಾಳ ಅಂದರೆ ಘಮ ಹಾಳಿರ್ತದೆ. ಇದನ್ನು ಹಾಕಿದ್ರೆ ಚಲೋ ಆಗ್ತದೆ. ಇಲ್ಲ ಅಂದ್ರೆ ನೀವೇನದ ಪುಡಿ ಹಿಂಗೂ ಹಾಕೋಬೋದು. ಇದನ್ನೇನದ ಹಿಂಗೆ ಇದಕ್ಕೆ ಹಾಕೋಣ. ಇಲ್ಲಿ ಒಂದು ದೊಡ್ಡ ಚಮಚ ಅಲ್ಲಿ ನಾನು ಪೂರ್ಣ ಏನದ ಜೀರಿಗೆ ತೊಗೊಂಡಿನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚಟ್ನಿ ಪುಡಿ ಭಾಳ ಟೇಸ್ಟ್ ಆಗ್ತದೆ. ಹೀಗಾಗಿ ಒಂದು ಚಮಚ ಪೂರ್ಣ ನಾನು ಏನದ ಜೀರಿಗೆ ಹಾಕೊಳ್ಕತ್ತೀನಿ ಇದಕ್ಕೆ. ಇದು ನೋಡಿರಿ 4 ರಿಂದ 5 ಹೆಸರು ನಾನಿಲ್ಲೇ ಕರಿಬೇವು ತೊಗೊಂಡಿನಿ. ಕರಿಬೇವು ಜಾಸ್ತಿ ಹಾಕ್ಕೊಂಡ್ರೆ ಚಲೋ ಇರ್ತದೆ. ಹೀಗಾಗಿ ಇದನ್ನು 4-5 ಹೆಸರಿಗೆ ಏನದ ಕರಿಬೇವು ಏನದ ಇದಕ್ಕೆ ಹರಿದು ಹಾಕೋಣ. ಈಗ ಇದನ್ನೇನ ಒಮ್ಮೆ ಕೈ ಆಡಿಸೋಣ. ಕರಿಬೇವು ಇಂಗು ಎಲ್ಲ ಏನದ ಎಣ್ಣೆಯೊಳಗೆ ಚಲೋತ್ನಿಗೆ ಹುರಿಬೇಕಾಗ್ತದೆ. ಈಗ ಇದು ನೋಡಿರಿ ಕೊಬ್ಬರಿ ಏನು ಹೆರ್ಕೊಂಬಂದಿದ್ದೆ ನಾನು. ಒಣ ಕೊಬ್ಬರಿ ಗಿಟ್ಗಾನ ಅರ್ಧ ಹೋಳು ತೊಗೊಂಡಿದ್ದೆ. ಇದನ್ನು ಏನದ ಈಗ ಇದಕ್ಕೆ ಹಾಕ್ಲಿಕ್ಕತ್ತೀನಿ ನೋಡಿರಿ. ಕೆಂಪಗೆ ಹುರ್ಕೋಬೇಕಾಗ್ತದೆ. ಅಂದರೆ ನಿಮ್ಗೆ ಚಟ್ನಿ ಪುಡಿ ಏನದ ತಡೀತದೆ, ಕಮಟ್ ಆಗಂಗಿಲ್ಲ. ಇದೇನು ಮ್ಯಾಲಿಂದ ಬಂದಿರ್ತದಲ್ಲ ಇದನ್ನು ಹಾಕ್ಕೊಳಕತ್ತೀನಿ ನಾನು. ಇದನ್ನ ಒಮ್ಮೆನದೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಚೂರು ಕೆಂಪಾಗೋವರೆಗೂ ಕೊಬ್ಬರಿ ಕೈ ಆಡ್ಸ್ಕೊಂಡಿದ್ರೊಳಗೆ. ಇಲ್ಲೇನದ ಕೊಬ್ಬರಿ ಎಲ್ಲ ಕೆಂಪಾಗಿ ಚಲೋತ್ನಂಗೆ ಹುರಿದದ. ಇದಕ್ಕೆ ನಾ ಏನದ ಒಂದು ಬಟ್ಲ ಪುಟಾಣಿ ತೊಗೊಂಡಿನಿ. ಆ ಪುಟಾಣಿ ಏನದ ಇದಕ್ಕೆ ಹಾಕೊಳ್ಕತ್ತೀನಿ. ಒಂದು 2 ನಿಮಿಷ ಇದ್ರ ಜೊತೆ ಹುರ್ಕೊಂಡು ಇದನ್ನು. ಇದು ನೋಡಿರಿ 2 ನಿಮಿಷ ಆಗಿದೆ ಈಗ ನಾನು ಪುಟಾಣಿ ಹುರಿದು. ಈಗೇನದ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ಕತ್ತೀನಿ. ಈಗ ಇದಕ್ಕೆ ನಾನು ಅರ್ಧ ಬಟ್ಲದಷ್ಟು ಖಾರ ಪುಡಿ ಹಾಕೊಳ್ತೀನಿ. ನೀವು ಖಾರದ ಪ್ರಮಾಣ ನೋಡಿ ತೊಗೊಳ್ರಿ. ಅಂದರೆ ಚಟ್ನಿ ಪುಡಿ ಪ್ರಮಾಣ ಖಾರ ಪುಡಿ ಹೆಂಗೆ ಖಾರ ಇತ್ತಂದ್ರೆ ಸ್ವಲ್ಪ ಹಾಕೋಬೋದು. ಇಲ್ಲ ನಡೀತದಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋಬೋದು. ನಾನು ಇಲ್ಲೇ ಒಂದು ಬಟ್ಲು ಪುಟಾಣಿಗೆ ಅರ್ಧ ಬಟ್ಲೆ ಏನದ ಖಾರ ಪುಡಿ ಹಾಕ್ಕೊಂಡಿನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಇದು ನೋಡಿರಿ ನಾನು 1/4 ಚಮಚದಷ್ಟು ಅಮ್ಚೂರ್ ಪೌಡ್ರ್ ತೊಗೊಂಡಿನಿ. ಅಂದರೆ ಡ್ರೈ ಮ್ಯಾಂಗೋ ಪೌಡ್ರ್, ಇದು ಅಮ್ಚೂರ್ ಪೌಡ್ರ್ ಅಂತಾರಲ್ಲ ಅದನ್ನು ತೊಗೊಂಡಿನಿ. 1/4 ಚಮಚದಷ್ಟು ತೊಗೊಂಡಿನಿ. ಇದಕ್ಕೆ ಹುಣ್ಸೆಹಣ್ಣು ಹಾಕಿರೋ ಅಷ್ಟು ಸಮ ಅನ್ಸಂಗಿಲ್ಲ. ಹಿಂಗೆ ಪೌಡ್ರ್ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಹುಳಿ ಹಾಕ್ಲಿದ್ರು ನಡೀತದೆ. ಇಲ್ಲಾಂದ್ರೆ 1/4 ಚಮಚದಷ್ಟು ಅಮ್ಚೂರ್ ಪೌಡ್ರ್ ತೊಗೊಂಡು ಹಾಕ್ಲಿಕ್ಕತ್ತೀನಿ. ಇದು ಪೂರ್ಣ ತಣ್ಣಗಾದ್ಮೇಲೆ ಏನದ ಮಿಕ್ಸರೊಳಗೆ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ. ಈಗ ನೋಡಿರಿ ಇದು ಪೂರ್ಣ ತಣ್ಣಗಾಗ್ಯದ. ತಣ್ಣಗಾದ್ಮೇಲೆ ಹಾಕಿದ್ರೆ ಚಲೋ ಆಗ್ತದೆ ಪುಡಿ ಪುಡಿಯಾಗಿ. ಈಗ ಇದಕ್ಕೇನದ ನಾನು ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಲಿಕ್ಕತ್ತೀನಿ. ನೀವು ಹುಳಿಗೆ ಅಂದ್ರೆ ಪುಡಿ ಹಾಕ್ಕೊಂಡ್ರೆ ಅಡ್ಡಿಲ್ಲ, ಹುಳಿ ಇಲ್ಲಿದ್ರೂ ನಡೀತದೆ. ಬರೀ ಸಿಹಿಯಾಗಿ ಇದು ಚಟ್ನಿ ಪುಡಿ ಭಾಳ ಟೇಸ್ಟ್ ಆಗ್ತದೆ. ಹೀಗಾಗಿ ನಾನು ಸಣ್ಣ ತುಂಡು ಏನದ ಬೆಲ್ಲ ಹಾಕ್ಕೊಂಡಿನಿ. ಇಲ್ಲ ನಾನು ಅಮ್ಚೂರು ಪೌಡ್ರ್ ಹಾಕಿನಿ 1/4 ಚಮಚದಷ್ಟು. ಇದು ಸಣ್ಣ ತುಂಡು ಬೆಲ್ಲ ಹಾಕಿನಿ. ನೀವು ಅಮ್ಚೂರು ಪೌಡ್ರು ಇಲ್ಲ ಅಂದ್ರೂ ಒಂದು ತುಂಡು ಬೆಲ್ಲ ಹಾಕಿ ಮಾಡ್ಕೊರಿ, ಭಾಳ ಟೇಸ್ಟ್ ಆಗ್ತದೆ. ಇದೇನದ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಇಲ್ಲೇ ಜಾರ್ಗೆ ಏನದ ನಾನು ಇದನ್ನ ಹಾಕ್ಕೊಳ್ಕತ್ತೇನೆ ನೋಡ್ರಿ ಅಷ್ಟು. ಈಗ ನೋಡಿರಿ ಚಟ್ನಿ ಪುಡಿ ರೆಡಿ ಆಯ್ತು. ಮತ್ತು ಇದೇನದ ಭಾಳ ಸಣ್ಣ ಹಿಟ್ಟಿನಂಗೆ ಮಾಡ್ಕೊಬಾರ್ದು. ಇಷ್ಟು ಉರುಟಿದ್ರೆ ಭಾಳ ಟೇಸ್ಟ್ ಆಗ್ತದೆ ಬಾಯಿ ಒಳಗೆ. ಇವೇನದ ಮನೆಯೊಳಗಿದ್ದ ಸಾಮಾನಿಂದ ಅಗದಿ ದಿಢೀರಾಗೆ ಈ ಹಬ್ಬದ ಗದ್ದಲೊಳಗೆ ಹಿಂಗೆ ನಾವು ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ದೀಪಾವಳಿ ಹಬ್ಬದೊಳಗೆ ಏನು ಫರಾಳ ಮಾಡ್ತೀವಿ, ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ಅಂಥೇಳಿ ಎಲ್ಲದಕ್ಕೂ ಹೊಂತದ್ದು ನೋಡಿರಿ. ನಿಮ್ಮ ಮನೆಯೊಳಗೆ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.